ಹಾಯ್, ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನಾನು ಅಲಸಂದೆ ಬೀಜವನ್ನು ಆಲ್ರೆಡಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಇದನ್ನು ಕುಕ್ಕರ್ಗೆ ಹಾಕಿ 2 ವಿಸಿಲ್ ಬೇಯಿಸ್ಕೊಳ್ಳುವ. ಸಣ್ಣ ಕಪ್ಪಲ್ಲಿ 1 ಕಪ್ಪು ನೀರು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಉಪ್ಪು. ಅಲಸಂದೆ ಬೀಜ 2 ವಿಸಿಲ್ ಬೆಂದ ನಂತರ ಇಲ್ಲಿ ಆಲೂಗಡ್ಡೆ ಹಾಕ್ಕೊಳ್ತಿದ್ದೇನೆ. ಆಲೂಗಡ್ಡೆಯನ್ನು 1 ವಿಷಲ್ ಬೇಯಿಸ್ಕೊಳ್ತಿದ್ದೇನೆ ನನ್ನ ಕುಕ್ಕರಲ್ಲಿ. ನಿಮ್ಮ ಕುಕ್ಕರಲ್ಲಿ ಎಷ್ಟರಲ್ಲಿ ಬೇಯ್ತದೆ ಅಷ್ಟರಲ್ಲಿ ಬೇಯಿಸಿ. ನೆಕ್ಸ್ಟ್ ಸಾಂಬಾರಿಗೆ ಮಸಾಲೆ ಹುರಿಯುವ. ಬನ್ನಿ. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನು ಮೆಂತ್ಯಕಾಳು, ಅರ್ಧ ಈರುಳ್ಳಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಅರ್ಧ ಟೀ ಸ್ಪೂನ್ ಕಡಲೆಬೇಳೆ. ನೆಕ್ಸ್ಟ್ ತೆಂಗಿನ ತುರಿ, ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆ ಹುಳಿ, ಅರಿಶಿನ, ಎಣ್ಣೆ ಹಾಕಿ ಹುರಿದಿರುವ ಬ್ಯಾಡಗಿ ಮೆಣಸು 5 ಹಾಗೂ ಫ್ರೈ ಮಾಡಿದ ಮಸಾಲಕ್ಕೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಮಸಾಲೆ ರೆಡಿಯಾಗಿದೆ. ನೀವಿಲ್ಲಿ ನೋಡ್ಬೋದು ಅಲಸಂದೆ ಬೀಜ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂತ. ರುಬ್ಬಿರೋ ಮಸಾಲವನ್ನು ಹಾಕಿಕೊಳ್ತಿದ್ದೇನೆ. ಸಾಂಬಾರಿನ ರುಚಿ ನೋಡಿಕೊಂಡು ಉಪ್ಪು ನಿಮಗೆ ಬೇಕಾದಷ್ಟು ಹಾಕಿಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೇನೆ. ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದಿಲ್ಲ ಅಂತಲ್ಲ. ನಮ್ಮ ಸಾಂಬಾರಲ್ಲಿ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕೊಳ್ಳುವ. ಒಗ್ಗರಣೆಗೆ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಸಾಸಿವೆ, ಬೆಳ್ಳುಳ್ಳಿ, ಇವೆರಡರ ಒಗ್ಗರಣೆಯನ್ನು ಹಾಕೊಳ್ಳುವ. ಈಗ ನಮ್ಮ ಸಾರು ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.